ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೆಳಗ್ಗೆ 9:30 ಆಗ್ತಾ ಇದೆ. ಜಸ್ಟ್ ನಾನು ಮನೆಯದು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸ್ದೆ. ಅಂದರೆ ಡಸ್ಟಿಂಗು, ಮನೆ ಗೂಡಿಸೋದು, ಒರೆಸೋದು ಮತ್ತು ಪಾಟ್ಸ್ಗೆಲ್ಲ ನೀರು ಹಾಕೋದು, ಬಾಲ್ಕನೀಸು, ಸ್ಟೆಪ್ಸು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳಿಗೆ ಸ್ಕೂಲ್ ರಜಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾರ್ತ್ ಇಂಡಿಯಾದ ಕಡೆ ಹರಿಯಾಳಿ ತೀಜ್ ಸೆಲೆಬ್ರೇಟ್ ಮಾಡ್ತಾರೆ, ಹಬ್ಬ. ಸೊ ಈ ಹಬ್ಬದ ವಿಶೇಷವಾಗಿ ಇವತ್ತು ರಜಾ ಕೊಟ್ಟಿದ್ದಾರೆ. ಸೊ ಮಕ್ಕಳು ಲೇಟಾಗೇ ಎದ್ದರು. ಅವ್ರು ಎದ್ದೊಳಕ್ಕೆ ಮುಂಚೆ ನಾನು ಮನೆಯದು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಮಕ್ಕಳಿಗೋಸ್ಕರ ನಾನು ಮಾಡ್ತಾ ಇರೋದು ಈರುಳ್ಳಿ ಪರಾಟ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಸಾರನ್ನ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಈರುಳ್ಳಿ ಪರಾಟ ತುಂಬ ಸಿಂಪಲಾಗಿ ಮಾಡ್ಬೋದು. ಅದಕ್ಕೆ ಈರುಳ್ಳಿನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನಾರ್ಮಲ್ ಪರಾಟಾಸ್ ನಾವು ಯಾವ ರೀತಿ ಸ್ಟಫಿಂಗ್ ಇಟ್ಬಿಟ್ಟು ಮಾಡ್ತೀವೋ ಅದೇ ರೀತಿ ಮಾಡ್ಕೋಬೇಕು. ದೊಡ್ಡ ಮಗನಿಗೆ ಈರುಳ್ಳಿ ಪರಾಟ ಅಂದರೆ ತುಂಬ ಇಷ್ಟ. ನೋಡ್ಬೋದು ಪ್ಲೇಟ್ ತಗೊಂಡು ಬಂದುಬಿಟ್ಟು ನಿಂತ್ಕೊಂಡು ಬಿಟ್ಟಿದ್ದಾನೆ ಲೈನಾಗಿ. ಚಿಕ್ಕವನಿಗೆ ಈರುಳ್ಳಿ ಪರಾಟ ಅಷ್ಟು ಇಷ್ಟ ಆಗಲ್ಲ. ಅವನು ಹೇಳ್ದ, ಅಮ್ಮ ನನಗೆ ಸ್ಟಫಿಂಗ್ ಎಲ್ಲ ಇಡಬೇಡ, ಈರುಳ್ಳಿದು ಪ್ಲೇನಾಗಿ ಮಾಡಿಕೊಡು ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಇವ್ನಿಗೆ ಯಾವ್ದು ಇಷ್ಟನೋ ಅದು ಮಾಡಿಕೊಡ್ತಾ ಇದ್ದೀನಿ. ಅವ್ನಿಗೆ ಯಾವ್ದು ಇಷ್ಟನೋ ಅದು ಮಾಡಿಕೊಡ್ಬೇಕು. ನೀವು ಅನ್ಕೋಬೋದು ಮನೆ ಕ್ಲೀನಿಂಗ್ ಕೆಲಸ ಮಾಡೋದಕ್ಕೆ ಹೌಸ್ ಹೆಲ್ಪ್ ಬರ್ತಾ ಇದ್ರಲ್ಲ, ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು. ಸೊ ಅವರು ಮೊದಲನೇ ದಿವಸ ಬಂದಿದ್ದು ಜುಲೈ 15ನೇ ತಾರೀಕಿಗೆ. ಅದಾದ ನಂತರ ಜುಲೈ 30ನೇ ತಾರೀಕುವರೆಗೂ 3 ದಿವಸ ರಜೆ ತೊಗೊಂಡ್ಬಿಟ್ರು. ಅದನ್ನು ಹೇಳ್ದಿರ ಕೇಳ್ದಿರ. ನಾನು ಮೊಬೈಲ್ ನಂಬರೂ ಸಹ ಅವ್ರದ್ದು ಕೇಳಿದೆ. ನೀವೇನಾದರೂ ಇನ್ ಕೇಸ್ ಬರಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡಿ ನನಗೆ ಹೇಳಿ, ನನಗೆ ಈಸಿ ಆಗುತ್ತೆ. ಇಲ್ಲಾಂದರೆ ನಿಮಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರಬೇಕು ಅಂತ ಹೇಳಿದ್ದಕ್ಕೆ, ಸರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟೇ ಇಲ್ಲ. ಆಮೇಲೆ 30ನೇ ತಾರೀಕು ಆಯಿತು, ನಂದು ಮಿಸ್ಕರೇಜ್ ಆಯಿತು, ಅಡ್ಮಿಟ್ ಆಗಿದ್ದೆ. ಅದಾದ ನಂತರ 31ಕ್ಕೆ ಬಂದರು. ತುಂಬ ಸಿಂಪತಿ ಎಲ್ಲ ತೋರಿಸಿದ್ರು. ಅಯ್ಯೋ ಏನಾಯಿತು ನಿಮಗೆ, ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ 1ನೇ ತಾರೀಕಿಂದ ಅವ್ರು ಬಂದೇ ಇಲ್ಲ. ನಾನು ಆ್ಯಕ್ಚುಲಿ 31ನೇ ತಾರೀಕಿಗೆ ಹೇಳಿದೆ, ನೀವು ಈ ಥರ ತುಂಬ ರಜೆ ಎಲ್ಲ ತಗೊತೀರಾ, ನಿಮ್ಮನ್ನು ನಾನು ಹೌಸ್ ಹೆಲ್ಪ್ಗೆ ಅಂತ ರಿಕ್ರೂಟ್ ಮಾಡಿದ್ದೆ, ಸ್ವಲ್ಪ ನನಗೆ ಹೆಲ್ಪ್ ಆಗಿ ಅಂತ ಹೇಳಿಬಿಟ್ಟು. ಬಟ್ ನೀವು ಇನ್ ಬಿಟ್ವೀನ್ 3 ದಿವಸ ಹೇಳ್ದಿರ ಕೇಳ್ದಿರ ರಜೆ ಎಲ್ಲ ತೊಗೊಂಡ್ಬಿಟ್ಟಿದ್ದೀರಾ, ಹಂಗೆ ಹಿಂಗೆ ಅಂತ ನಾನು ಪ್ರೀತಿಯಿಂದನೇ ಹೇಳಿದೆ. ಬಟ್ ನಮ್ಮ ಯಜಮಾನ್ರು ಸ್ವಲ್ಪ ಅವ್ರಿಗೆ ಸ್ವಲ್ಪ ಟೋನ್ ಚೇಂಜ್ ಮಾಡಿನೇ ಹೇಳಿದ್ರು. ಸೊ ಅದಕ್ಕೆ ಅವ್ರು ಬಂದಿಲ್ಲ ಅಂತ ಅನಿಸುತ್ತೆ. ಅದಲ್ದಿರ ನಾನು ಅವ್ರಿಗೆ ಅವ್ರು ಬಂದು ಒಂದು 3ನೇ ದಿವಸಕ್ಕೇ ಮಿಕ್ಸರ್ ಗ್ರೈಂಡರ್ ಎಲ್ಲನೂ ಕೊಟ್ಟಿದ್ದೆ. ನಮ್ಮ ಮನೇಲಿ 2 ಮಿಕ್ಸರ್ ಗ್ರೈಂಡರ್ ಇತ್ತು. ಅದರಲ್ಲಿ ಒಂದು ನಾವು ಯೂಸ್ ಮಾಡ್ತಾನೇ ಇರಲಿಲ್ಲ. ಅದನ್ನೂ ಸಹ ಅವ್ರಿಗೆ ಕೊಟ್ಟಿದ್ದೆ. ನಮ್ಮ ಯಜಮಾನ್ರು ನನಗೆ ತುಂಬ ಬೈತಾ ಇದ್ರು, ನೀನೆಲ್ಲ ಎತ್ತು ಕೊಡ್ತೀಯಾ, ಇಲ್ಲಿ ಕೆಲಸ ಮಾಡೋರೆಲ್ಲನೂ ನಿನ್ನ ಥರ ಎಮೋಷ್ನಲ್ ಆಗಿ ಥಿಂಕ್ ಮಾಡಲ್ಲ. ಬರ್ತಾರೆ, ಎಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ ಅಲ್ಲಿ ಹೋಗ್ಬಿಡ್ತಾರೆ, ಹೇಳ್ದಿರ ಕೇಳ್ದಿರ. ಆ್ಯಕ್ಚುಲಿ ನಮ್ಮ ಮನೆ ಓನರ್ ಅವ್ರ ಮನೇಲೂ ಸಹ ನಾವು 2 ವರ್ಷ ನೋಡಿದ್ದೀವಿ. ಎಷ್ಟೊಂದು ಜನ ಚೇಂಜ್ ಆಗಿದ್ದಾರೆ ಗೊತ್ತಾ. ಬರ್ತಾರೆ, ಒಂದು 1 ತಿಂಗಳು ಬರ್ತಾರೆ, 2 ತಿಂಗಳು ಬರ್ತಾರೆ, ಆಮೇಲೆ ಚೇಂಜ್ ಆಗಿಬಿಡ್ತಾರೆ. ಯಾಕಂದರೆ ಇಲ್ಲಿ ನಾವಿರೋ ಕಡೆ ತುಂಬ ಮನೆಗಳು, ಹೊಸ ಮನೆಗಳು ಕನ್ಸ್ಟ್ರಕ್ಟ್ ಆಗ್ತಾ ಇವೆ. ಹೊಸ ಮನೆಗಳು ಕನ್ಸ್ಟ್ರಕ್ಟ್ ಆದಂಗೆ ಅವ್ರಿಗೆ ಸ್ವಲ್ಪ ಒಂದು ₹200, ₹300 ಹೆಚ್ಚಾಗಿ ಸ್ಯಾಲ್ರಿ ಕೊಟ್ಟರೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಸೊ ಅದೊಂದೂ ಇದೆ. ಇನ್ನೊಂದು ಬಂದುಬಿಟ್ಟು ಒಬ್ಬೊಬ್ಬರು ಮನೆ ಓನರು ತುಂಬ ರಿಸ್ಟ್ರಿಕ್ಟ್ ಮಾಡ್ತಾರೆ. ಹಿಂದೆ ಹೋಗೋದು ಕೆಲಸ ಮಾಡೋವಾಗ ಹಂಗೆಲ್ಲನೂ ಮಾಡ್ತಾರೆ. ಸೊ ಅದರಿಂದನೂ ಪಾಪ ಅವರು ಬಿಟ್ಟು ಹೋಗ್ತಾರೆ. ಬಟ್ ನಾನು ನನ್ನ ಕಡೆಯಿಂದ 100% ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೆ. ನೀವು ಹೆಂಗೆ ಮಾಡ್ತೀರೋ ಹಂಗೆ ಮಾಡಿ. ಅವ್ರೇನಾದರೂ ಸ್ವಲ್ಪ ಗಲೀಜು ಬಿಟ್ಟಿದ್ರೂ ನಾನೇ ಮಾಡ್ಕೊತಾ ಇದ್ದೆ. ನಮ್ಮ ಯಜಮಾನ್ರು ಅದಕ್ಕೂ ಸಹ ನನ್ನ ಬೈತಾ ಇದ್ದರು. ಅವ್ರಿಗೆ ಹೇಳು ಸರಿಯಾಗಿ ಮಾಡೋದಕ್ಕೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ನಡೀತಾ ಇತ್ತು. ಇವಾಗ ಅವ್ರು ಇಲ್ಲದೇ ಇರೋದಕ್ಕೆ ನಾನೇ ನನ್ನ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಕೆಲಸನೂ ಮಾಡ್ಕೊತೀನಿ ಅಚ್ಚುಕಟ್ಟಾಗಿ. ನನಗೆ ಈ ಸ್ಟ್ರೆಸ್ ಇಲ್ಲ. ಅವ್ರು ಬರ್ತಾರೆ, ಮಾಡಿಕೊಡ್ತಾರೆ, ಅವ್ರು ಗಲೀಜಾಗಿ ಮಾಡ್ತಾರೆ, ಅವ್ರಿಗೆ ಹೇಳಬೇಕು, ಹಾಗೆ ಹಿಂಗೆ ಅದೇನೂ ಇಲ್ಲ. ನಾನೇ ನನಗೆ ಬಾಡಿಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಷ್ಟು ಕೆಲಸನ ಮಾಡ್ಕೊತೀನಿ. ಒಂದೊಂದು ಸಲ ಮನೇಲಿ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಆವಾಗ ಮಕ್ಕಳಿಗೆ ಮತ್ತು ಯಜಮಾನ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ, ಡೋರ್ ಮ್ಯಾಟ್ ಸರಿಯಾಗಿಡ್ರಪ್ಪ, ಕುಷನ್ಸ್ನ ಸರಿಯಾಗಿ ಆರ್ಗನೈಸ್ ಮಾಡಿ, ಮಲಗಿ ಎದ್ದ ಮೇಲೆ ಪಿಲ್ಲೋಸ್ನ, ಬ್ಲ್ಯಾಂಕೆಟ್ಸ್ನೆಲ್ಲನೂ ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಬಿಡಿ, ಚೆನ್ನಾಗಿ ಕಾಣಿಸುತ್ತೆ ಮನೆ. ಇವಾಗ ನಾನು ಮನೆ ಗೂಡಿಸಿ ಒರೆಸಿಲ್ಲ ಅಂದ್ರೂ ಸಹ ಈ ಚಿಕ್ಕ ಪುಟ್ಟ ಒಂದು ಸಾಮಾನನ್ನು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ಮನೆ ಥರ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಮನೆ ಗೂಡಿಸಿ ಒರೆಸಿದ್ರೂ ಈ ಡೋರ್ ಮ್ಯಾಟ್ಸ್ ಎಲ್ಲಾದರೂ ಇಲ್ಲೊಂದು ಅಲ್ಲೊಂದು ಇರುತ್ತೆ. ಕುಷನ್ಸ್ ಸರಿಯಾಗಿರಲ್ಲ ಸೋಫಾದ ಮೇಲೆ, ಬೆಡ್ದ ಮೇಲೆ ಪಿಲ್ಲೋ, ಬ್ಲ್ಯಾಂಕೆಟ್ಸ್ ಹಂಗೆ ಬಿದ್ದಿರುತ್ತೆ. ಕಿಚನಲ್ಲಿ ತಿಂದಿದ್ದು ಅಲ್ಲಲ್ಲೇ ಇಟ್ಟಿರ್ತಾರೆ. ಸೊ ಅದರಿಂದ ಮನೆದು ಲುಕ್ಕೇ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀನಿ. ಇವತ್ತು ನನ್ನಲ್ಲಿ ಎನರ್ಜಿ ಇಲ್ಲ, ನೀವು ತಿಂದಿರೋ ಸಾಮಾನನ್ನ ಚೆನ್ನಾಗಿ ಸಿಂಕಲ್ಲಿಡಿ,
ಬೇರೆ ಚಿಕ್ಕ ಪುಟ್ಟ ಚಪ್ಪಲಿಗಳಾಗಿರ್ಬೋದು, ಇಲ್ಲಾಂದರೆ ಅವ್ರು ಆಟ ಆಡ್ತಾರಲ್ಲ ಸ್ಕೇಟಿಂಗು, ಬಾಲು ಅವು ಇವು ಎಲ್ಲನೂ ಮನೇಲೆಲ್ಲನೂ ಓಡಾಡ್ತಾ ಇರುತ್ತೆ ನಾನೇನಾದರೂ ಹೇಳಿಲ್ಲ ಅಂದರೆ. ಸೊ ಅವನ್ನೆಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿರಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀನಿ. ಮಕ್ಳೂ ಕೇಳ್ತಾರೆ, ಕೇಳಿಲ್ಲ ಅಂದರೆ ನಾನಂತೂ ಬಿಡೋದೇ ಇಲ್ಲ. ನಾನು ತುಂಬ ಬಜ್ಜಾರಿ. ಅವ್ರೇನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ಗೇಮ್ಸ್ ಎಲ್ಲನೂ ಮೊಬೈಲಿಂದ ಡಿಲೀಟ್ ಮಾಡಿಬಿಡ್ತೀನಿ. ಮತ್ತು ಅವ್ರ ಟೀಚರ್ಸ್‌ಗೆ ಮೆಸೇಜ್ ಮಾಡಿಬಿಡ್ತೀನಿ. ಅದಲ್ದಿರ ನಮ್ಮ ಯಜಮಾನ್ರೇನಾದರೂ ನಾನು ಹೇಳ್ದಂಗೆ ಕೇಳಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಾನು ಮನೇಲಿ ಇರೋದಕ್ಕೆ ಬಿಡಲ್ಲ. "ನೀನೋಗಿ ಆಚೆ ಕೆಲಸ ಮಾಡ್ಕೋ ಹೋಗು, ತಿರುಗಾಡ್ತಾ ಇರ್ತೀಯ, ಬೆಳಗ್ಗೆ ಹೋಗ್ಬಿಟ್ಟು ರಾತ್ರಿ ಬಾ" ಅಂತ ಕಳಿಸ್ಬಿಡ್ತಾ ಇರ್ತೀನಿ. ಅವ್ರದ್ದು ಆ್ಯಕ್ಚುಲಿ ಟ್ರಾವೆಲಿಂಗ್ ಜಾಬ್ ಅಲ್ವಾ, ಟೈಮಿಂಗ್ ಏನೂ ಇಲ್ಲ. ಯಾವಾಗ ಕ್ಲೈಂಟ್ಸ್ ಅಪಾಯಿಂಟ್‌ಮೆಂಟ್ ಕೊಡ್ತಾರೋ ಆವಾಗ ಅವ್ರು ಆಚೆ ಹೋಗ್ತಾರೆ. ಬಟ್ ಒಂದೊಂದು ಸಲ ಮನೇಲಿ ಇದ್ಬಿಟ್ಟು ಕೆಲಸ ಮಾಡಿಕೊಂಡು ತಿರುಗಾಡ್ತಾ ಇರ್ತಾರಲ್ಲ, ಆವಾಗ ನಾನು ಹೇಳ್ತೀನಿ ಈ ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಮಾಡಿಲ್ಲ ಅಂತ ಹೇಳಿದ್ರೆ, "ಹೋಗ್ತಾ ಇರು ನೀನು ಆಚೆ" ಅಂತ ಹೇಳ್ಬಿಟ್ಟು ಅವ್ರನ್ನು ಬೈತಾ ಇರ್ತೀನಿ. ಸೊ ಮನೆಯಲ್ಲಿ ಇರೋದು ನಾನು ಆ್ಯಸ್ ಎ ಹೋಮ್ ಮೇಕರ್. ನನಗೆ ಯಾವ ಥರ ಮನೇನ ಇಟ್ಕೋಬೇಕು ಆ ಥರ ಇಟ್ಕೊಳ್ಳೋಕ್ಕೆ ತುಂಬ ಆಸೆ. ಸೊ ಮನೆಯಲ್ಲಿ ಮಕ್ಳಿಗೂ ಯಜಮಾನ್ರಿಗೂ ಅದೇ ರೀತಿ ನಾನು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀನಿ. ಸೊ ನೀವು ಟೈಟಲಲ್ಲಿ ನೋಡ್ದಂಗೆ ಈ ಮನೇನ ನಾವು ಏನಕ್ಕೆ ಖಾಲಿ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಈ ಮನೆಗೆ ಬಂದು ನಾವು ಆಲ್ಮೋಸ್ಟ್ 2.5 ವರ್ಷ ಆಗಿದೆ. ನಾವು ಬಂದಾಗಿಂದ ಇವತ್ತಿನವರ್ಗು ಎಲ್ಲನೂ ಒಳ್ಳೆಯದೇ ಆಗಿದೆ. ಏನೂ ಅಷ್ಟು ಕೆಟ್ಟದ್ದು ಇನ್ಸಿಡೆಂಟ್ಸ್ ನಮ್ಮ ಲೈಫಲ್ಲಿ ಆಗಿಲ್ಲ. ಆಸ್ ಎ ಫ್ಯಾಮಿಲಿ ನಾವು ಒಳ್ಳೆ ಕ್ವಾಲಿಟಿ ಟೈಮ್ನ ಈ ಮನೆಯಲ್ಲಿ ಸ್ಪೆಂಡ್ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನ್ರು ಈ ಮನೆಗೆ ಬಂದಾಗಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವರು ಸ್ವಲ್ಪ ಬೋರ್ ಆದರೆ ಸಾಕು ಕೆಲಸ ಬಿಟ್ಟು ಬಿಸ್ನೆಸ್ ಏನಾದರೂ ಒಂದು ಟ್ರೈ ಮಾಡ್ತಾಯಿದ್ರು. ಅದರಿಂದ ನಮಗೆ ತುಂಬ ಲಾಸ್ ಆಯಿತು. ಬಟ್ ಈ ಮನೆಗೆ ಬಂದಮೇಲೆ ಅವರು ರೆಗ್ಯುಲರಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸ್ಯಾಲ್ರಿನೂ ಸಹ ಬರ್ತಾ ಇದೆ. ಮತ್ತು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಅದೂ ಸಹ ಮಾನಿಟೈಸ್ ಆಯಿತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಓನರ್ ಅವರು ತುಂಬ ಅಂದರೆ ತುಂಬ ಒಳ್ಳೆಯವರು. ಈ 2.5 ವರ್ಷಗಳಲ್ಲಿ ನಮ್ಮದು ಅವ್ರದ್ದು ರಿಲೇಷನ್‌ಶಿಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಏನಕ್ಕೂ ನಾವು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ. ಎಲ್ಲದಕ್ಕೂ ಕೋಆಪ್ರೇಟ್ ಮಾಡ್ತಾಯಿದ್ರು. ಇನ್‌ಫ್ಯಾಕ್ಟ್ ಅವ್ರದ್ದು ಲೈಫ್ ಸ್ಟೈಲ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಪ್ರೈವಸಿಯಿಂದ ಇರ್ತಾಯಿತ್ತು. ನಾವು ಸ್ವಲ್ಪ ಪಬ್ಲಿಕ್ ಪೀಪಲ್ ಆದ್ರಿಂದ ಈ ವ್ಲಾಗ್ಸ್ ಮಾಡೋದು, ಡ್ಯಾನ್ಸ್‌ಗಳಾಡೋದು, ಈ ಹೋಳಿ ಹಬ್ಬಗಳಲ್ಲೆಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಡ್ಯಾನ್ಸ್ ಮಾಡಿಸೋದು ಆ ಥರ ಎಲ್ಲ ನಾವು ಮಾಡ್ತಾಯಿದ್ವಿ. ಬಟ್ ಅವ್ರು ಎಲ್ಲದಕ್ಕೂ ಕೋಆಪ್ರೇಟ್ ಮಾಡ್ತಾಯಿದ್ರು. ಇಲ್ಲಿಂದ ಹೋಗೋದಕ್ಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮಗೆ ಮನಸ್ಸೇ ಇಲ್ಲ. ಬಟ್ ಹೋಗೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಲೈಫಲ್ಲಿ ಯಾವಾಗ್ಲೂ ಚೇಂಜಸ್‌ನ ನಾವು ಆ್ಯಕ್ಸೆಪ್ಟ್ ಮಾಡಬೇಕು. ದೇವ್ರು ಆ ಚೇಂಜಸ್ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ನಮ್ಮ ಕಂಫರ್ಟ್ ಝೋನಿಂದ ಬೇರೆ ಝೋನ್‌ಗೆ ಹೋಗಲೇಬೇಕಾಗಿರುತ್ತೆ. ಇಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಲೈಫ್‌ಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯ ಆಗಲ್ಲ ಅಲ್ಲ. ಲೈಫನ್ನ ಇನ್ನೂ ಮುಂದಕ್ಕೆ ಸಾಗಿಸ್ಕೊಂಡು ಹೋಗಬೇಕು. ಅದಕ್ಕೆ ಒಂದು ವೈಸ್ ಡಿಸಿಷನ್ಸ್‌ನ ತಗೋಬೇಕು. ಸೊ ಅದರಿಂದ ಈ ಡಿಸಿಷನ್ನ ತಗೊಂಡಿದ್ದೀವಿ. ಈ ಮನೆ ಖಾಲಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯವಾದ ಕಾರಣ, ನಾವು ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀವಲ್ಲ. ಸೊ ಈ ಮನೆಯಿಂದ ಅದು ಸಾಧ್ಯ ಇಲ್ಲ ಆಪ್ರೇಟ್ ಮಾಡೋದಕ್ಕೆ. ಯಾಕಂದರೆ ನಾನು ಹೇಳ್ದಂಗೆ ನಮ್ಮ ಓನರ್ ಅವರು ತುಂಬ ಪ್ರೈವೇಟ್ ಪೀಪಲು. ಇಲ್ಲಿಗೆ ಯಾರಾದರೂ ಬರೋದು, ಹೋಗೋದು. ಇನ್‌ಫ್ಯಾಕ್ಟ್ ನಾವು ಏನಾದರೂ ಬಿಸ್ನೆಸ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ಟು ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ನಾವು ನಮ್ಮನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ನಮ್ಮದು ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ನಮ್ಮ ಓನರ್ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಡಿಸಿಷನ್ನ ಮಾಡಿದ್ದು. ಬೇರೆ ಮನೆಯಿಂದ ನಾವು ಬಿಸ್ನೆಸ್‌ನ ಸ್ಟಾರ್ಟ್ ಮಾಡೋಣ. ಆ ಮನೆ ಓನರ್‌ಗೆ ಫಸ್ಟೇ ಹೇಳಿಬಿಡೋಣ, ಈ ಥರ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮನೆಯಿಂದನೇ ನಾವು ಟಿಫಿನ್ ಸರ್ವಿಸ್ ಇಲ್ಲಾಂದರೆ ಕ್ಯಾಟ್ರಿಂಗ್ ಸರ್ವಿಸ್‌ನ ನಾವು ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು ಹೋಮ್ ಮೇಕರು, ಫ್ರೀಯಾಗಿರ್ತೀನಿ. ಸೊ ಅದಕ್ಕೆ ಈ ಬಿಸ್ನೆಸ್‌ನ ಮನೆಯಿಂದನೇ ಆಪ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಹೇಳಿ ಓನರ್‌ನ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರಿಗೆ ಓಕೆ ಆದರೆ ಈ ಮನೇನ ಖಾಲಿ ಮಾಡಿ ಹೊಸ ಜರ್ನಿನ ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ದೇವ್ರ ಕೃಪೆಯಿಂದ ಎಲ್ಲನೂ ಒಳ್ಳೆಯದೇ ಆಗಿದೆ. ವಿದಿನ್ ಎ ವೀಕ್ ನಮಗೆ ಮನೆಯೂ ಸಿಕ್ಕಿದೆ, ಒಳ್ಳೆಯ ಓನರೂ ಸಿಕ್ಕಿದ್ದಾರೆ. ನಾನು ಫಸ್ಟ್ ಅವ್ರ ಜೊತೆ ಮಾತಾಡಿದಾಗ ನನ್ನ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಹೇಳಿದಾಗ ಅವರು ಓಕೆ ಅಮ್ಮ ನೀನು ಮಾಡು, ಬಟ್ ಮನೇನ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿದ್ರು ಅಷ್ಟೇ. ಎಲ್ಲರೂ ಓನರ್ ಹೇಳ್ತಾರಲ್ಲ ಮನೇನ ನೀಟಾಗಿ ಇಟ್ಕೋಬೇಕು ಅಂತ, ಅವ್ರೂ ಅದೇ ಹೇಳಿದ್ರು. ನಾನು ಅವ್ರಿಗೆ ನನ್ನ ಬ್ಲಾಗ್ಸ್ ಎಲ್ಲನೂ ತೋರಿಸಿದೆ. ನಾನು ಈ ಥರ ಹೋಮ್ ಮೇಕರು, ನನಗೆ ಕ್ಲೀನ್ಲಿನೆಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ಭಯ ಪಡಬೇಡಿ, ಏನೇ ನಾನು ಬಿಸ್ನೆಸ್ನ ಮಾಡಿದ್ರೂ ಕ್ಲೀನ್ಲಿನೆಸ್ಗೆ ಮೇನ್ ಪ್ರಿಯಾರಿಟಿನ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕನ್ವಿನ್ಸ್ ಮಾಡಿದೆ. ಅವ್ರದ್ದು ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿತ್ತು. ನಮ್ಮ ಯಜಮಾನ್ರು ಆ್ಯಕ್ಚುಲಿ ಯೋಚನೆ ಮಾಡ್ತಾಯಿದ್ರು ಇನ್ನೂ ಮನೆಗಳು ನೋಡೋಣ ಅಂತ ಹೇಳಿಬಿಟ್ಟು. ನಾನು ಹೋಗಪ್ಪ ಬೇಡ ಅಂತ ಹೇಳಿಬಿಟ್ಟು ಇದನ್ನೇ ಫೈನಲೈಸ್ ಮಾಡಿರಿ ಅಂತ ಹೇಳ್ಬಿಟ್ಟು ಮಾಡಿ ನಾವು ಟೋಕನ್ ಅಡ್ವಾನ್ಸ್ನು ಸಹ ಅವ್ರಿಗೆ ಕೊಟ್ವಿ. ಈ ಮನೆ ನಾವು 15ನೇ ತಾರೀಕಿಗೆ ಅಂದರೆ ಆಗಸ್ಟ್ 15ನೇ ತಾರೀಕಿಗೆ ಖಾಲಿ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಸಲ ನಾನು ನಿಮಗೆ ಮನೆಯೂ ತೋರಿಸ್ತೀನಿ. ನಾನೂ ಒಂದೇ ಒಂದು ಸಲನೇ ನೋಡಿದ್ದು.
ಟೋಕನ್ ಅಡ್ವಾನ್ಸ್ ಕೊಡುವಾಗ ಮಾತ್ರ ಹೋಗಿದ್ದು. ಆಮೇಲೆ ನಾನು ಹೋಗಿಲ್ಲ. ಇವಾಗ ಮತ್ತೆ ಒಂದ್ಸಲ ಕ್ಲೀನಿಂಗ್ ಮಾಡೋದಕ್ಕೆ ಹೋಗ್ತೀನಿ. ಮನೆ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಆವಾಗ ನಿಮಗೆ ಆ ಮನೆನ ತೋರಿಸ್ತೀನಿ. ಇವಾಗ ಸ್ವಲ್ಪ ಈ ವ್ಲಾಗ್ ಬಗ್ಗೆ ಮಾತಾಡೋಣ. ಏನೇನು ನಡೀತಾ ಇದೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್‌ಫಾಸ್ಟ್ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ನಾನು ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ದೆ. ಅವಾಗಿಂದಾನೇ ಹಿಂದೆ ಬಿದ್ದುಬಿಟ್ಟಿದ್ರು. "ಅಮ್ಮ ಮಧ್ಯಾಹ್ನಕ್ಕೆ ಏನು ಮಾಡ್ತೀರಾ ನೀವು ಊಟಕ್ಕೆ?" ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ, "ಫಸ್ಟು ಈ ಕೆಲಸ ಎಲ್ಲ ಮಾಡಿ ಮುಗಿಸೋದಕ್ಕೆ ಬಿಡ್ರಿ, ಆಮೇಲೆ ಕಿಚನಲ್ಲಿ ಹೋಗ್ಬಿಟ್ಟು ನನಗೆ ಏನು ಕಣ್ಣಿಗೆ ಬೀಳುತ್ತೋ ಅದನ್ನು ಮಾಡಿ ಕೊಡ್ತೀನಿ" ಅಂತ ಹೇಳಿದಕ್ಕೆ, "ಫಸ್ಟೇ ನೀನು ಡಿಸೈಡ್ ಮಾಡಲ್ಲ, ಏನು ಮಾಡ್ತೀಯ ಅಂತ ಹೇಳು ಹೇಳು ಹೇಳು." 1 ಗಂಟೆಗೆಲ್ಲ ಇವ್ರಿಗೆ ಹಸ್ವಾಗ್ಬಿಡುತ್ತೆ ರೀ. ಆ ಥರ ಮಕ್ಕಳು ತಲೆ ತಿಂತಾರೆ. ಬೆಳೆಯೋ ಮಕ್ಕಳಿಗೆ ಹಸಿವು ಆಗುತ್ತೆ ಗೊತ್ತು. ಬಟ್ ಒಂದೇ ಸಲ ಹಿಂದೆ ಬಿದ್ದುಬಿಡ್ತಾರೆ ನೋಡಿ, ಆವಾಗ ತುಂಬ ಬೇಜಾರಾಗುತ್ತೆ. ನಾನು ಅದಕ್ಕೆ ಇವಾಗ ನೋಡ್ತೀನಿ, ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಅವರೇ ಐಡಿಯಾ ಕೊಟ್ಟರು. "ಸ್ಯಾಂಡ್ವಿಚ್ ಮಾಡಿಕೊಟ್ಬಿಡು, ಚೀಸ್ ಸ್ಯಾಂಡ್ವಿಚ್ಚು ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಕೆಲಸನೂ ಇರಲ್ಲ ಕಿಚನಲ್ಲಿ" ಹಂಗೆ ಹಿಂಗೆ ಅಂತ ಐಡಿಯಾ ಕೊಟ್ಟರು. ಸರಿ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಮಗನಿಗೆ ದುಡ್ಡು ಕೊಟ್ಬಿಟ್ಟು ಬ್ರೆಡ್ಡು, ಚೀಸು ಮತ್ತು ಬಟರು ತಗೊಂಡು ಬರೋದಕ್ಕೆ ಕಳಿಸ್ದೆ. ಅವ್ನು ಹೋಗಿದ್ದಾನೆ. ಈ ಚಿಕ್ಕವನು ಸ್ನಾನ ಮಾಡ್ಕೊಂಡು ಬಂದಿದ್ದ. ಈಗ ತಲೆಯೆಲ್ಲ ಬಾಚಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೇಳಿದ್ದು ನಾನು ಇವನಿಗೆ ಸ್ನಾನ ಮಾಡೋದಕ್ಕೆ. ಬಟ್ 1 ಗಂಟೆ ಆಗ್ತಾಯಿದೆ ಮಧ್ಯಾಹ್ನ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಮನೇಲಿರೋವಾಗ ಇವನು ತುಂಬ ಟಿ ವಿ ನೋಡ್ತಾನೆ, ಇಲ್ಲಾಂದರೆ ಡ್ರಾಯಿಂಗ್ ಮಾಡ್ತಾನೆ, ಸ್ಕೆಚಸ್ ಮಾಡ್ತಾನೆ, ಇಲ್ಲಾಂದರೆ ಸ್ಕೇಟಿಂಗ್ದು ಆಟ ಆಡ್ತಾ ಇರ್ತಾನೆ. ಮನೆಯಲ್ಲಿನೇ ಸುತ್ತಾಡಿಕೊಂಡು ಗಲೀಜು ಮಾಡಿಕೊಂಡು ಆಟ ಆಡ್ತಾ ಇರ್ತಾನೆ. ಸ್ನಾನ ಮಾಡೋದಕ್ಕೆ ಹೋಗೋದೇ ಇಲ್ಲ. ಈವನ್ ಬ್ರಷನ್ನು ಸಹ ಮಾಡಲ್ಲ ಇವನು. ಸೊ ಅದಕ್ಕೆ ಅಂತಲೇ ಹೇಳ್ಬಿಟ್ಟು ನಾನು ಸ್ವಲ್ಪ ಪ್ಯಾಂಪ್ರಿಂಗ್ ಆಗಿ ಸ್ವಲ್ಪ ಪ್ರೀತಿಯಿಂದ ಇವನಿಗೆ ಹೇಳಿಬಿಟ್ಟು ಎಲ್ಲ ಕೆಲಸ ಮಾಡಿಸ್ತೀನಿ. ಅದಕ್ಕೆ ಆ್ಯಕ್ಚುಲಿ ಸಬ್ಸ್ಕ್ರೈಬರ್ಸ್ಗೆ ಫೀಲ್ ಆಗಿದೆ. ಇಬ್ಬರು ಕಾಮೆಂಟ್ ಮಾಡಿದ್ರು. ಅವ್ರ ಪ್ರಕಾರ ನಾನು ಚಿಕ್ಕ ಮಗನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ ಥರ ಏನೂ ಇಲ್ಲ. ಇಬ್ಬರು ಮಕ್ಕಳು ನನಗೆ ಒಂದೇ. ಇಬ್ಬರನ್ನೂ ಅವ್ರದ್ದೇ ಒಂದು ಏಜಿಗೆ ತಕ್ಕಂಗೆ ನಾನು ಪ್ರೀತಿ ಮಾಡ್ತೀನಿ. ಚಿಕ್ಕವನು ಸ್ವಲ್ಪ ಚಿಕ್ಕವನಾದ್ದರಿಂದ ಅವ್ನ ಏಜಿಗೆ ತಕ್ಕಂಗೆ ನಾನು ಅವನಿಗೆ ಟೈಮ್ ಕೊಡ್ತೀನಿ. ದೊಡ್ಡವನು ಸ್ವಲ್ಪ ದೊಡ್ಡವನು ಆಗಿಬಿಟ್ಟಿದ್ದಾನೆ. 8ನೇ ಕ್ಲಾಸಲ್ಲಿ ಇರೋದು ಇವಾಗ. ಅವನು ಆ್ಯಕ್ಚುಲಿ ನಾನು ಎಷ್ಟು ಎಂಕರೇಜ್ ಮಾಡಿದ್ರೂ, "ಬಾಪ ವ್ಲಾಗಲ್ಲಿ ನೀನು ಮಾತಾಡು, ಸ್ವಲ್ಪ ಸ್ಟೈಲ್ ಹೊಡಿ, ಹಂಗೆ ಹಿಂಗೆ" ಅಂತ ಹೇಳಿದ್ರೂ ಅವ್ನು ಮಾಡಲ್ಲ. ಈ ಏಜಲ್ಲಿ ಮಕ್ಕಳು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರಲ್ಲ, ಅವ್ರದ್ದು ಒಂದು ಪ್ರೈವಸಿ ಬೇಕಾಗಿರುತ್ತೆ. ಸುಮ್ಮನೆ ಕುತ್ಕೊಂಡು ಅವ್ರಿಗೇನು ಇಷ್ಟನೋ ಅದು ತಿನ್ನೋದು, ಇಲ್ಲಾಂದರೆ ಅವ್ರಿಗೇನು ಇಷ್ಟನೋ ಅದು ನೋಡೋದು ಟಿ ವಿಯಲ್ಲಿ. ಫ್ರೆಂಡ್ಸ್ ಜೊತೆ ಗೇಮ್ಸ್ಗಳು ಆಡೋದು, ಇಲ್ಲಾಂದರೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅದನ್ನು ಮಾಡ್ತಾರೆ. ನಮ್ಮ ಜೊತೆ ಈ ಥರ ಎಲ್ಲ ವ್ಲಾಗ್ಸಲ್ಲೆಲ್ಲ ಬಂದುಬಿಟ್ಟು ಎಂಟರ್ಟೈನ್ ಎಲ್ಲ ಮಾಡಲ್ಲ. ಅವ್ನ ಏಜಿಗೆ ತಕ್ಕಂಗೆ ನಾನು ಅವನ ಜೊತೆ ಫ್ರೆಂಡ್ಲಿಯಾಗಿರ್ತೀನಿ. ಎಲ್ಲನೂ ಓಪನ್ ಆಗಿ ಡಿಸ್ಕಸ್ ಮಾಡ್ಕೊತೀನಿ. ಒಂದು ಇನ್ಸಿಡೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಸಿಚುಯೇಷನಲ್ಲಿ. ಸೊ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇವಾಗ ಅವನು 8th ಸ್ಟ್ಯಾಂಡರ್ಡಲ್ಲಿ ಇರೋದು. ಈ ಏಜ್ ಗೊತ್ತಲ್ವಾ, ಒಂದು 12 ವಯಸ್ಸಿಂದ 18 ವಯಸ್ಸು ಒಳಗಡೆ ಏನೇನು ಅಟ್ರಾಕ್ಷನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯೇ ಇವ್ನ ಸ್ಕೂಲಲ್ಲಿ ಒಬ್ಬ ಹುಡುಗಿ ಬಂದುಬಿಟ್ಟು ಇವನ್ನ ಪ್ರಪೋಸ್ ಮಾಡಿದ್ಲು. "ನೀನಂದರೆ ತುಂಬ ಇಷ್ಟ, ಐ ಲವ್ ಯು" ಅಂತ ಹೇಳ್ಬಿಟ್ಟು ಕಿವಿಯಲ್ಲಿ ಹೇಳ್ಬಿಟ್ಟು ಓಡೋದ್ಲಂತೆ. ಅದನ್ನು ಬಂದುಬಿಟ್ಟು ಇವ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡ. ನನಗೆ ಆ್ಯಕ್ಚುಲಿ ಆವಾಗ ಅವ್ನು ಹೇಳಿದಾಗ ತುಂಬ ಖುಷಿ ಆಯಿತು. ಅಯ್ಯೋ ನನ್ನ ಮಗ ಬಂದುಬಿಟ್ಟು ನನ್ನ ಹತ್ರ ಶೇರ್ ಮಾಡ್ತಾ ಇದ್ದಾನೆ, ದೊಡ್ಡವನಾಗ್ಬಿಟ್ಟಿದ್ದಾನೆ, ನೋಡಪ್ಪ ಹುಡುಗಿರೆಲ್ಲನೂ ಲೈನ್ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಖುಷಿ ಆಯಿತು. ಬಟ್ ಆ ಖುಷಿನ ನಾನು ಅವನ ಹತ್ರ ತೋರಿಸ್ಕೊಳ್ಳಿಲ್ಲ. ತುಂಬ ಮೆಚ್ಯೂರಿಟಿಯಿಂದ ಅವನ ಜೊತೆ ಮಾತಾಡಿದೆ. ಈ ಏಜಲ್ಲಿ ಇದೆಲ್ಲ ಆಗೋದು ಸಹಜ. ನಾನು ನಿನ್ನ ಏಜಲ್ಲಿ ಇರೋವಾಗ, ನಿಮ್ಮಪ್ಪ ನಿನ್ನ ಏಜಲ್ಲಿ ಇರೋವಾಗ ಇದೆಲ್ಲ ಆಗ್ತಾಯಿತ್ತು. ಪಾಪ ಹುಡುಗಿಗೆ ನಿನ್ನ ಮೇಲೆ ಪ್ರೀತಿ ಇತ್ತು. ಸೊ ಅದಕ್ಕೆ ಹೇಳಿದ್ದಾಳೆ, "ಯು ನೀಡ್ ಟು ರೆಸ್ಪೆಕ್ಟ್ ದಟ್ ಆಲ್ಸೋ." ಆ ಹುಡುಗಿ ಹತ್ರ ಹೇಳು, ಈ ಒಂದು ಏಜು ಲವ್ವು ಗಿವ್ಗೆಲ್ಲ ಅಲ್ಲ, ಒನ್ಲಿ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತು ನಮ್ಮ ಮನೆಯಲ್ಲಿ ಇದನ್ನೆಲ್ಲನೂ ಆ್ಯಕ್ಸೆಪ್ಟ್ ಮಾಡಲ್ಲ. ನಮ್ಮ ಮನೇಲಿ ಸ್ಟ್ರಿಕ್ಟ್ ಇದ್ದಾರೆ. ನನಗೂ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಓಪನ್ ಆಗಿ ಆ ಹುಡುಗಿ ಜೊತೆ ಕುತ್ಕೊಂಡು ಮಾತಾಡು ಅಂತ ಹೇಳಿದ್ದಕ್ಕೆ ಅವನು ಸರಿ ಅಂತ ಹೇಳಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಾಗ ನಾನು ಅವನ ಹತ್ರ ಕೇಳಿದೆ, ಆ ಹುಡುಗಿ ಹತ್ರ ಮಾತಾಡಿದ್ಯಾ, ಎಲ್ಲ ಹೇಳಿದ್ಯಾ ಅಂತ ಕೇಳಿದಾಗ ಅವ್ನು ಹೇಳ್ದ, "ಅಮ್ಮ ನಾನು ಆ ಹುಡುಗಿನ ನೋಡಲೇ ಇಲ್ಲ, ನನಗೊಂಥರ ಮುಜುಗರ ಆಗ್ತಾ ಇತ್ತು, ನಾನು ನೋಡಲೇ ಇಲ್ಲ, ನಾನು ಅವಾಯ್ಡ್ ಮಾಡಿದೆ" ಅಂತ ಹೇಳ್ದ. ಸೊ ಅದನ್ನು ನಾನು ರೆಸ್ಪೆಕ್ಟ್ ಮಾಡಿದೆ. ಬಿಕಾಸ್ ನಾವು ಹೇಳ್ಕೊಟ್ಟಿದ್ದ ಥರನೇ ಅವನು ಬಿಹೇವ್ ಮಾಡೋದು ತಪ್ಪಲ್ವಾ. ಸೊ ಅವ್ನಿಗೆ ಏನು ಅನ್ನಿಸ್ತೋ ಆ ಥರ ಬಿಹೇವ್ ಮಾಡ್ದ. ಆ ಹುಡುಗಿನ ಅವಾಯ್ಡ್ ಮಾಡ್ದ. ನಾನು ಹೇಳಿದೆ, "ನಿನಗೆ ಯಾವಾಗ ಕಂಫರ್ಟೇಬಲ್ ಅನಿಸುತ್ತೆ ಆ ಹುಡುಗಿ ಹತ್ರ ಈ ಥರ ಎಲ್ಲ ಹೇಳಿಬಿಡು" ಅಂತ ಹೇಳ್ಬಿಟ್ಟು. ಅವ್ಳಿಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಅವಳು ಅವಳು ಸ್ಟಡಿ ಮೇಲೆ ಫೋಕಸ್ ಮಾಡ್ತಾಳೆ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು 1 ವಾರ ಆದಮೇಲೆ ಆ ಹುಡುಗಿ ಹತ್ರ ಕುತ್ಕೊಂಡು ಹೇಳಿದ್ಲಂತೆ, "ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಇವಾಗ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ನಮ್ಮ ಮನೆಯಲ್ಲಿ ಎಲ್ಲನೂ ಸ್ಟ್ರಿಕ್ಟು, ಇದಕ್ಕೆಲ್ಲನೂ ಎಂಕರೇಜ್ ಮಾಡಲ್ಲ, ಮತ್ತು ನನಗೂ ಇಂಟ್ರೆಸ್ಟ್ ಇಲ್ಲ" ಅಂತ ಹೇಳಿದ್ನಂತೆ. ಸೊ ಆವಾಗ ಅದು ಅಲ್ಲಿಗೆ ಫುಲ್ ಸ್ಟಾಪ್ ಆಯಿತು. ಸೊ ನಾನು ಫ್ರೆಂಡ್ಲಿಯಾಗಿ ಇರೋದಕ್ಕೆ ಅವನು ನನ್ನ ಹತ್ರ ಬಂದುಬಿಟ್ಟು ಎಲ್ಲನೂ ಓಪನ್ ಆಗಿ ಹೇಳಿರೋದು. ನಾನು ಫ್ರೆಂಡ್ಲಿಯಾಗಿ ಇಲ್ಲ ಅಂತ ಹೇಳಿದರೆ
ಅವ್ನು ಬರೀ ಫ್ರೆಂಡ್ಸ್ ಜೊತೆ ಎಲ್ಲನೂ ಶೇರ್ ಮಾಡಿಕೊಂಡು ಬಿಲ್ಡಪ್ಪೂ ಸಹ ಕೊಟ್ಟಿರ್ಬೋದು, ಸೀನೂ ಸಹ ಕ್ರಿಯೇಟ್ ಮಾಡಿರ್ಬೋದು. ನೋಡು ಆ ಹುಡುಗಿ ನನಗೆ ಪ್ರಪೋಸ್ ಮಾಡಿದ್ದಾಳೆ, ನಾನು ತುಂಬ ಹ್ಯಾಂಡ್ಸಮ್ಮು ಅಂತ ಆ್ಯಟಿಟ್ಯೂಡೂ ಸಹ ತೋರಿಸಿರ್ಬೋದು. ಕೆಲವ್ರು ಮಾಡ್ತಾರೆ ಮಕ್ಕಳು, ನಾನು ನೋಡಿದ್ದೀನಿ. ಸೊ ಅದಕ್ಕೆ ಇದೆಲ್ಲನೂ ಹೇಳ್ತಾ ಇದ್ದೀನಿ. ಅದೆಲ್ಲ ನನ್ನ ಮಗ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನ ಒಂದು ಪರ್ವರಿಷ್ ತುಂಬ ಹಾನೆಸ್ಟ್ ಆಗಿದೆ. ಅವನ ಜೊತೆ ನಾನು ಎಲ್ಲನೂ ಓಪನ್ ಆಗಿ ಡಿಸ್ಕಸ್ ಮಾಡ್ತೀನಿ. ಅಟ್ ದಿ ಸೇಮ್ ಟೈಮ್ ಅವನಿಗೆ ತುಂಬ ಟೈಮನ್ನು ಕೊಡ್ತೀನಿ ನಾನು. ಅವನೇನು ಮೊಬೈಲಲ್ಲಿ ಆಡ್ತಾನೆ ಅದನ್ನು ನೋಡ್ತೀನಿ, ಏನು ಟಿ ವಿಯಲ್ಲಿ ನೋಡ್ತಾನೆ ಅದನ್ನು ಗಮನ ಬಿಟ್ಟು ನೋಡ್ತೀನಿ. ಅವನು ಫ್ರೆಂಡ್ ಜೊತೆ ಏನು ಕಾನ್ವರ್ಸೇಷನ್ನ ಇಟ್ಕೊತಾನೆ ಮಾಡ್ತಾನೆ ಅದನ್ನು ಸಹ ನಾನು ನೋಡ್ತಾ ಇರ್ತೀನಿ. ಸೊ ಅವರವರ ಏಜಿಗೆ ತಕ್ಕಂಗೆ ನಾವು ಅವರವ್ರನ್ನ ಟ್ರೀಟ್ ಮಾಡಬೇಕು. ಇವಾಗ ಒಂದು ಮಗ 7.5 ವರ್ಷ, ಒಂದು ಮಗ 13 ವರ್ಷ ಆಗುತ್ತೆ ಅವನಿಗೆ ಇವಾಗ ನವಂಬರಲ್ಲಿ. ಸೊ ಅವ್ರವ್ರ ಏಜಿಗೆ ತಕ್ಕಂಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ, ಮತ್ತು ನನ್ನ ಪ್ರೀತಿಯನ್ನು ಅವ್ರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಮ್ಮ ಮಕ್ಕಳಿಬ್ರೂ ಓಪನ್ ಹಾರ್ಟೆಡ್ ಆಗಿ ನನ್ನ ಜೊತೆ ಎಲ್ಲನೂ ಶೇರ್ ಮಾಡ್ಕೊತಾರೆ. ನಾನು ಚಿಕ್ಕ ಮಗನ್ನ ತುಂಬ ಮುದ್ದಾಡೋದು, ತಬ್ಕೊಳ್ಳೋದು ಅದೆಲ್ಲ ತುಂಬ ಮಾಡ್ತೀನಿ ವ್ಲಾಗ್ಸಲ್ಲಿ. ಅದೇನಕ್ಕೆ ಅಂತ ಹೇಳಿದ್ರೆ ಅವ್ನು ಚಿಕ್ಕವನು. ಅದೇ ರೀತಿ ನಾನು ದೊಡ್ಡವನ್ನ ಏನಾದರೂ ಹಗ್ ಮಾಡೋಕ್ಕೆ ಹೋದ್ರೂ ಅವನು ಹೋಗಮ್ಮ ಅಂತ ಹೇಳ್ಬಿಟ್ಟು ಅವ್ನು ನಾಚಿಕೆ ಪಡ್ತಾನೆ. ಒಂದೊಂದು ಸಲ ದೊಡ್ಡವನು ತುಂಬ ಅಂದರೆ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾನೆ. ಆವಾಗ ಮುದ್ದಾಡೋಕ್ಕೆ ಹೋದ್ರೂ ಸಹ, ತಪ್ಕೊಳ್ಳೋಕೆ ಹೋದ್ರೂ ಸಹ ಅವನು ಬೇಡ ಅಮ್ಮ ಹೋಗು ಅಂತ ಹೇಳ್ಬಿಟ್ಟು ನಾಚಿಕೆ ಪಡ್ಕೊತಾನೆ. ಸೊ ಏಜ್ ಫ್ಯಾಕ್ಟರ್ ಅಲ್ವಾ. So hey Bharati, good morning. How are you? Hope you are doing good. बच्चे स्कूल चले गए होंगे, आई होप सो. और ब्रेकफास्ट करा नहीं करा होगा तुमने, क्योंकि तुम सुबह सुबह ब्रेकफास्ट नहीं करती हो और चाय जरूर पीती हो, बट चाय के साथ कुछ खा लेना. और हाँ, मैंने ब्रेकफास्ट नहीं किया, अभी चाय ऑर्डर करी है. और मैं अभी अपने बॉस के साथ स्टे कर रहा हूँ. और अगले 2 दिन तक मैं रहूँगा आउट ऑफ स्टेशन, तो थोड़ा सा टाइम लग जाएगा. टुडे इज़ अ वेडनेसडे, थर्सडे, फ्राइडे को मैं शायद बैक आऊँगा. तो एक तो ये है. एंड मैं ज़्यादा काम मत करना, रिलैक्स रहना. चलो मैं आपको रूम टूर कराता हूँ और कहाँ स्टे कर रहा हूँ. सिटी है हरियाणा की कैथल, और छोटा सा अच्छा और बढ़िया शहर है. बट यहाँ पे होटल्स बहुत कम हैं जिस हिसाब से होने चाहिए. तो एक अच्छा होटल मिल गया. लास्ट टाइम भी मैं यहाँ रुका था, जब मैं यहाँ से 3-4 मंथ बिफोर मैं यहाँ आया था. तो अच्छा होटल है और मेरे साथ मेरे सीनियर भी हैं. तो मैं आपको रूम टूर कराता हूँ. तो ये एक रूम का छोटा सा टूर दिखाता हूँ मैं आपको. ये वॉशरूम है, अभी गए हुए हैं सीनियर. और ये एंट्रेंस तो कैसे रहेगा. तो ये एंट्रेंस थी, यहाँ से आए. आउटसाइड का व्यू भी दिखा देते हैं. मौसम बहुत अच्छा है, थोड़ी थोड़ी बारिश भी आ रही है. और ये सामने स्कूल है, जाट शाइनिंग स्टार पब्लिक स्कूल कैथल. वेदर इज सो ब्यूटीफुल. और 10:30 पे हम निकलेंगे यहाँ से अपने काम के लिए. कुछ हमारी पार्टीज हैं, उनको मिलना है. फिर यहाँ से हम जाएंगे हिसार, कैथल से हिसार, और हिसार के बाद हम जाएंगे सिरसा. तो ये 2 हरियाणा की सिटीज़ हैं, ये कवर करनी है हमें. यहाँ पे कुछ हमारी पार्टीज़ हैं, उनको मिलना है. तो ये आज का हमारा डे का हमारा टास्क है.